ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ 24ನೆಯ ಅಧ್ಯಾಯವಾದ ಕಪಿಲಾವತಾರದ ಕಥೆಯನ್ನು ಕೇಳೋಣ. ವಿದುರ, ಕೇಳು. ಹೀಗೆ ಪಶ್ಚಾತ್ತಾಪಪಟ್ಟು ಅತಿ ದೈನ್ಯದಿಂದ ಪ್ರಾರ್ಥಿಸುತ್ತಿರುವ ದೇವಹೂತಿಯ ಮಾತನ್ನು ಕೇಳಿ ಕರ್ದಮನು ಅವಳಲ್ಲಿ ಬಹಳ ಕನಿಕರಗೊಂಡು ಹಿಂದೆ ಭಗವಂತನು ತನಗೆ ಹೇಳಿದ್ದ ವಾಕ್ಯವನ್ನು ಸ್ಮರಿಸಿಕೊಂಡು ಅವಳಿಗೆ ಹೀಗೆಂದು ದುಃಖ ಸಮಾಧಾನವನ್ನು ಮಾಡುವನು. ಸಾಧ್ವೀಮಣಿ, ನಿನ್ನ ಸೌಶೀಲ್ಯಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು. ರಾಜಪುತ್ರಿ, ಇದಕ್ಕಾಗಿ ನೀನು ಸ್ವಲ್ಪ ಮಾತ್ರವೂ ಚಿಂತಿಸಬೇಕಾದುದಿಲ್ಲ. ಪ್ರಾಕೃತ ಗುಣ ಸಂಬಂಧವಿಲ್ಲದ ಆ ಪರಮ ಪುರುಷನೇ ಇನ್ನು ಸ್ವಲ್ಪ ಕಾಲದೊಳಗಾಗಿ ನಿನ್ನ ಗರ್ಭದಲ್ಲಿ ಬೆಳೆದು ನಿನಗೆ ಪುತ್ರನಾಗಿ ಅವತರಿಸುವನು. ನಿನಗೆ ಮಂಗಳವಾಗಲಿ. ಇದು ಮೊದಲು ನೀನು ಇಂದ್ರಿಯಗಳನ್ನು ಮನಸ್ಸನ್ನು ತಡೆದು ಭಗವದುಪಾಸನವೆಂಬ ಒಂದೇ ವ್ರತವನ್ನು ಹಿಡಿದು ಪಾತಿವೃತ್ಯವೆಂಬ ತಪಸ್ಸಿನಲ್ಲಿ ನೆಲೆಗೊಂಡು ದಾನಾದಿ ಸತ್ಕರ್ಮಗಳನ್ನು ಶ್ರದ್ಧೆಯಿಂದ ನಡೆಸುತ್ತಾ ಆ ಈಶ್ವರನನ್ನು ಎಡೆಬಿಡದೆ ಭಜಿಸುತ್ತಿರು. ಇದರಿಂದ ಕರುಣಾ ಸಮುದ್ರನಾದ ಭಗವಂತನು ಸಂತೋಷಿಸಿ ನಿನ್ನ ಗರ್ಭದಲ್ಲಿ ಜನಿಸಿ ಲೋಕದಲ್ಲಿ ನಮ್ಮಿಬ್ಬರ ಕೀರ್ತಿಯನ್ನು ವಿಸ್ತರಿಸುವುದಲ್ಲದೆ ನಿನಗೂ ತತ್ವಜ್ಞಾನವನ್ನು ಉಪದೇಶಿಸಿ ನಿನ್ನ ಮನಸ್ಸಿನ ಸಂದೇಹಗಳೆಲ್ಲವನ್ನು ಪರಿಹರಿಸುವನು ಎಂದನು. ವಿದುರ, ಈ ಮಾತನ್ನು ಕೇಳಿ ದೇವಹೂತಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಆಕೆಯು ತನ್ನ ಪತಿಯ ಆಜ್ಞೆಯನ್ನು ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಗೌರವಿಸುತ್ತಾ ವಿಕಾರರಹಿತನಾಗಿಯೂ ಜ್ಞಾನ ನಿವರ್ತಕನಾಗಿಯೂ ಇರುವ ಪರಮ ಪುರುಷನನ್ನು ಸರ್ವಕಾಲದಲ್ಲಿಯೂ ಭಕ್ತಿಯಿಂದ ಭಜಿಸುತ್ತಿದ್ದಳು. ಹೀಗೆ ಬಹುದಿನಗಳು ಕಳೆದ ಮೇಲೆ ಭಗವಂತನು ಕರ್ದಮನ ತೇಜಸ್ಸಿನ ಮೂಲಕವಾಗಿ ದೇವಹೂತಿಯ ಗರ್ಭದಲ್ಲಿ ಪ್ರವೇಶಿಸಿ ದಾರುವಿನಿಂದ ಅಗ್ನಿಯನ್ನು ಹುಟ್ಟುವಂತೆ ಕಪಿಲ ರೂಪದಿಂದ ಹುಟ್ಟಿದನು. ಈ ಶಿಶುವಿನ ಜನನ ಕಾಲದಲ್ಲಿಯೇ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗಿದವು. ಮೇಘಗಳು ಸುವೃಷ್ಟಿಯನ್ನು ಕರೆದವು. ಗಾಂಧರ್ವ ಗಾನದೊಡನೆ ಅಪ್ಸರಸ್ಸುಗಳು ಆಕಾಶದಲ್ಲಿ ನರ್ತನ ಮಾಡುತ್ತಿದ್ದರು. ದೇವತೆಗಳು ಜಯ ಜಯ ಧ್ವನಿಗಳನ್ನು ಮಾಡುತ್ತಾ ಪುಷ್ಪ ವೃಷ್ಟಿಯನ್ನು ಸುರಿಸಿದರು. ಸಮಸ್ತ ದಿಕ್ಕುಗಳು, ಸಮಸ್ತ ಜಲಾಶಯಗಳು, ಸಮಸ್ತ ಜನರ ಮನಸ್ಸು ಪ್ರಸನ್ನವಾಗಿದ್ದವು. ಇಷ್ಟರಲ್ಲಿ ಬ್ರಹ್ಮದೇವನು ತನ್ನ ಪುತ್ರನಾದ ಮರೀಚಿ ಮೊದಲಾದ ಮಹರ್ಷಿಗಳೊಡಗೂಡಿ ಸತ್ಯಲೋಕದಿಂದ ಹೊರಟು ಸರಸ್ವತಿ ನದಿಯಿಂದ ಸುತ್ತಲ್ಪಟ್ಟ ಆ ಕರ್ದಮಾಶ್ರಮಕ್ಕೆ ಬಂದು ಸೇರಿದನು. ಸರ್ವಜ್ಞನಾಗಿಯೂ ಭಗವದಂಶವುಳ್ಳವನಾಗಿಯೂ ಇರುವ ಆ ಚತುರ್ಮುಖ ಬ್ರಹ್ಮನು ಪ್ರಕೃತಿ, ಪುರುಷ, ಈಶ್ವರರೆಂಬ ಈ ಮೂರು ತತ್ವಗಳ ನಿಜಸ್ಥಿತಿಯನ್ನು ಲೋಕಕ್ಕೆ ತಿಳಿಸುವುದಕ್ಕಾಗಿ ಪರಮ ಪುರುಷನೇ ನಿಜಾಂಶಭೂತವಾದ ಸತ್ವಗುಣದೊಡನೆ ಪುತ್ರ ರೂಪದಿಂದ ಅವತರಿಸಿರುವನೆಂಬುದನ್ನು ತಿಳಿದು ಆ ಭಗವಂತನ ವಿಚಿತ್ರ ವ್ಯಾಪಾರಗಳನ್ನು ಕೊಂಡಾಡುತ್ತಾ ಸಂತೋಷ ಸಂಭ್ರಮಗಳೊಡನೆ ಕರ್ದಮ ಮಹರ್ಷಿಯ ಬಳಿಗೆ ಬಂದು ಹೀಗೆಂದು ಹೇಳುವನು. ಕುಮಾರ, ನಿಷ್ಕಪಟವಾದ ಪ್ರೇಮದಿಂದ ನೀನು ನನ್ನ ಮಾತನ್ನು ಗೌರವಿಸಿ ನಡೆಸುವುದಕ್ಕಾಗಿ ಬಹಳ ಸಂತೋಷಪಟ್ಟೆನು. ನನ್ನ ಮಾತಿನಂತೆ ನೀನು ಪ್ರಜಾಸೃಷ್ಟಿಯನ್ನು ನಡೆಸಿದುದರಿಂದ ನನ್ನನ್ನು ನೀನು ಸರ್ವ ವಿಧದಿಂದಲೂ ಆರಾಧಿಸಿದಂತಾಯಿತು. ತಂದೆಯ ಮಾತನ್ನು ಗೌರವಿಸಿ ನಡೆಸುವುದೇ ಮಕ್ಕಳು ತಂದೆಗೆ ಮಾಡಬೇಕಾದ ಮುಖ್ಯ ಶುಶ್ರೂಷೆ ಎಂದು ತಿಳಿ. ಕರ್ದಮ, ಈ ನಿನ್ನ ಕುಮಾರಿಯರೆಲ್ಲರೂ ಬಹಳ ಸುಸ್ವಭಾವವುಳ್ಳವರು, ಎಣೆಯಿಲ್ಲದ ಸೌಂದರ್ಯವುಳ್ಳವರು. ಇವರೆಲ್ಲರೂ ತಮ್ಮ ತಮ್ಮ ಅಂಶಗಳಿಂದ ಮುಂದೆ ಪುತ್ರ ಪೌತ್ರ ಪರಂಪರೆಯಾಗಿ ಪ್ರಜಾವೃದ್ಧಿಯನ್ನು ಹೆಚ್ಚಿಸುವುದಕ್ಕೆ ಕಾರಣವೆನಿಸಿರುವರು. ಆದುದರಿಂದ ನೀನು ಈ 9 ಕನ್ಯೆಯರನ್ನು ಅವರವರ ಇಷ್ಟಕ್ಕೂ ಸ್ವಭಾವಕ್ಕೂ ತಕ್ಕಂತೆ ಮರೀಚಿ ಮೊದಲಾದ ಈ ಮಹರ್ಷಿಗಳಿಗೆ ಕೊಟ್ಟು ವಿವಾಹವನ್ನು ನಡೆಸು. ಇದರಿಂದ ನಿನಗೆ ಬಹಳವಾದ ಕೀರ್ತಿಯುಂಟು. ವತ್ಸ ಕರ್ದಮ, ಆದಿಪುರುಷನಾದ ಭಗವಂತನು ತನ್ನ ಸಂಕಲ್ಪದಿಂದ ಸಮಸ್ತ ಭೂತಗಳಿಗೂ ಅವರವರ ಕೋರಿಕೆಗಳನ್ನು ಕೈಗೂಡಿಸುವುದರಲ್ಲಿ ನಿಧಿಯಂತಿರುವ ದೇಹವನ್ನು ಅವಲಂಬಿಸಿ ಕಪಿಲ ರೂಪದಿಂದ ನಿನ್ನ ಗರ್ಭದಲ್ಲಿ ಜನಿಸಿರುವುದಾಗಿ ತಿಳಿದೆ ನಾನು ಇಲ್ಲಿಗೆ ಬಂದೆನು ಎಂದು ಹೇಳಿ ದೇವಹೂತಿಯ ಕಡೆಗೆ ತಿರುಗಿ, ಎಲೆ ಮನುಪುತ್ರಿ,
ಲೋಕದ ಜನಗಳಿಗೆ ಜೀವಾತ್ಮ ಪರಮಾತ್ಮರ ವಿಷಯದ ಜ್ಞಾನೋಪದೇಶದಿಂದ ಅವರವರ ಪುಣ್ಯ ಪಾಪ ರೂಪವಾದ ಕರ್ಮ ಬಂಧವನ್ನು ಬಿಡಿಸುವುದಕ್ಕಾಗಿ ಸಾಕ್ಷಾತ್ ಭಗವಂತನೇ ನಿನ್ನ ಗರ್ಭದಲ್ಲಿ ಪ್ರವೇಶಿಸಿ ನಿನಗೆ ಪುತ್ರನಾಗಿ ಹುಟ್ಟಿರುವನು. ಪುಂಡರೀಕಾಕ್ಷನಾದ ಆ ಭಗವಂತನೇ ನಿನಗೂ ದೇಹಾತ್ಮ ಭ್ರಮರೂಪವಾದ ಅಜ್ಞಾನವನ್ನು ನೀಗಿಸಿ ಲೋಕೋದ್ಧರಣಾರ್ಥವಾಗಿಯೂ ಅಲ್ಲಲ್ಲಿ ಸಂಚರಿಸುತ್ತಾ ಸಮಸ್ತ ಯೋಗಿಗಳಿಗೂ ತಾನೇ ಮೇಲೆನಿಸಿಕೊಳ್ಳುವನು. ಲೋಕದಲ್ಲಿ ಆತ್ಮತತ್ವವನ್ನು ಉಪದೇಶಿಸತಕ್ಕವರೆಲ್ಲರಿಗೂ ತಾನೇ ಗುರುವೆನಿಸಿಕೊಂಡು ಕಪಿಲ ಮಹಾಮುನಿ ಎಂಬ ಖ್ಯಾತಿಯನ್ನು ಪಡೆದು ನಿನಗೂ ಕೀರ್ತಿಯನ್ನು ತರುವನು ಎಂದನು. ವಿದುರ, ಹೀಗೆ ಲೋಕಕರ್ತನಾದ ಬ್ರಹ್ಮನು ಆ ಮುನಿ ದಂಪತಿಗಳನ್ನು ತನ್ನ ಪ್ರಿಯವಾಕ್ಯಗಳಿಂದ ಸಂತೋಷಪಡಿಸಿ ತನ್ನ ವಾಹನವಾದ ಹಂಸವನ್ನೇರಿ ಸನಕಾದಿ ಕುಮಾರರೊಡನೆಯೂ ನಾರದನೊಡನೆಯೂ ಸೇರಿ ತನ್ನ ಲೋಕಕ್ಕೆ ಹಿಂತಿರುಗಿದೊಡನೆ ಇತ್ತಲಾಗೆ ಕರ್ದಮನು ಆ ಬ್ರಹ್ಮನ ಆಜ್ಞೆಯಂತೆ ತನ್ನ 9 ಮಂದಿ ಕುಮಾರಿಯರನ್ನು ಅವರವರ ಅಭಿಪ್ರಾಯಕ್ಕೂ ಗುಣಕ್ಕೂ ತಕ್ಕಂತೆ ಪ್ರಜಾಧಿಪತಿಗಳೆನಿಸಿಕೊಂಡ ಮರೀಚಿ ಮೊದಲಾದವರಿಗೆ ಕೊಟ್ಟು ವಿವಾಹ ಮಾಡಿದನು. ತನ್ನ 9 ಮಂದಿ ಕನ್ಯೆಯರಲ್ಲಿ ಕಲೆ ಎಂಬುವಳನ್ನು ಮರೀಚಿಗೂ, ಅನಸೂಯೆಯನ್ನು ಅತ್ರಿಮುನಿಗೂ, ಶ್ರದ್ಧೆ ಎಂಬುವಳನ್ನು ಅಂಗೀರಸ್ಸಿಗೂ, ಎಂಬುವಳನ್ನು ಪುಲಸ್ತ್ಯನಿಗೂ, ಗತಿ ಎಂಬುವಳನ್ನು ಪುಲಹನಿಗೂ, ಪ್ರಿಯ ಎಂಬುವಳನ್ನು ಕ್ರತುವಿಗೂ, ಖ್ಯಾತಿಯನ್ನು ಭೃಗು ಮಹರ್ಷಿಗೂ, ಅರುಂಧತಿಯನ್ನು ವಸಿಷ್ಠನಿಗೂ, ಶಾಂತಿ ಎಂಬುವಳನ್ನು ಅಥರ್ವನಿಗೂ ವಿವಾಹ ಮಾಡಿಕೊಟ್ಟನು. ಈ ಅಥರ್ವ ಶಾಂತಿಯರಿಬ್ಬರು ಲೋಕದಲ್ಲಿ ಅನೇಕ ಯಾಗಗಳನ್ನು ವಿಸ್ತರಿಸುವವರಾದರು. ಹೀಗೆ ವಿವಾಹ ಕಾರ್ಯವನ್ನು ನಡೆಸಿದ ಮೇಲೆ ಕರ್ತಮನು ಪತ್ನಿ ಸಮೇತರಾದ ಆ ಮಹರ್ಷಿಗಳೆಲ್ಲರನ್ನು ಅನೇಕ ವಿಧದಿಂದ ಸತ್ಕರಿಸಿ ಬೇಕಾದ ಬಳುವಳಿಗಳನ್ನು ಕೊಟ್ಟು ಸಂತೋಷಗೊಳಿಸಿದನು. ವಿವಾಹಿತರಾದ ಆ ದಂಪತಿಗಳೆಲ್ಲರೂ ಕರ್ತಮನ ಅನುಜ್ಞೆಯನ್ನು ಪಡೆದು ಸಂತೋಷದಿಂದ ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂದಿರುಗಿದರು. ಆಮೇಲೆ ಇತ್ತಲಾಗಿ ಕರ್ತಮನು ಷಡ್ಗುಣ ಪರಿಪೂರ್ಣನಾದ ಭಗವಂತನೇ ಕಪಿಲ ರೂಪದಿಂದ ತನಗೆ ಕುಮಾರನಾಗಿ ಹುಟ್ಟಿರುವುದನ್ನು ತಿಳಿದು ಆ ಪುತ್ರನನ್ನು ಏಕಾಂತ ಸ್ಥಳಕ್ಕೆ ಎತ್ತಿಕೊಂಡು ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ವಿಜ್ಞಾಪಿಸುವನು. ಆಹಾ, ಲೋಕದಲ್ಲಿ ನಾನಲ್ಲವೇ ಮಹಾಭಾಗ್ಯಶಾಲಿಯು? ತಮ್ಮ ತಮ್ಮ ಪಾಪ ಕರ್ಮಗಳಿಂದ ನರಕದಲ್ಲಿ ಬಿದ್ದು ಬೇಯುತ್ತಾ ಸಂಸಾರ ಸಮುದ್ರದಲ್ಲಿ ಮುಳುಗಿ ತೇಲುತ್ತಿರುವ ಮನುಷ್ಯರಿಗೆ ಬಹುಕಾಲಕ್ಕಲ್ಲದೆ ದೈವಾನುಗ್ರಹವು ಲಭಿಸದು. ಇದು ನಿಶ್ಚಯವು. ಮತ್ತು ಮಹಾಯೋಗಿಗಳು ಕೂಡ ಅನೇಕ ಜನ್ಮಗಳವರೆಗೆ ಬಹಳ ಪ್ರಯತ್ನಪಟ್ಟು ಸಾಧಿಸಿದ ಯೋಗ ಬಲದಿಂದಲ್ಲದೆ ನಿನ್ನ ಸ್ವರೂಪವನ್ನು ಕಾಣಲಾರರು. ಯೋಗಿಗಳೆಲ್ಲರೂ ರಾಗದ್ವೇಷಾದಿ ದೋಷಗಳೊಂದು ಇಲ್ಲದಂತೆ ತಮ್ಮ ಮನಸ್ಸನ್ನು ಶುದ್ಧಪಡಿಸಿಕೊಂಡು ನಿನ್ನ ಪಾದದರ್ಶನಕ್ಕಾಗಿ ಎಷ್ಟೋ ಪ್ರಯತ್ನ ಪಡುವರು. ಹೀಗೆ ಯೋಗಿಗಳಿಗೂ ದುರ್ಲಭನಾದ ನೀನು ಭಕ್ತ ಪರಿಪಾಲನವೆಂಬ ಉದ್ದೇಶವೊಂದನ್ನೇ ಪ್ರಧಾನವಾಗಿಟ್ಟುಕೊಂಡು ನಮ್ಮಂತಹ ಗ್ರಾಮ್ಯ ಜನರ ಯೋನಿಯಲ್ಲಿ ಹುಟ್ಟುವುದರಿಂದಾಗುವ ಅಗೌರವವನ್ನು ಲಕ್ಷ್ಯ ಮಾಡದೆ ಈ ನಮ್ಮ ಗುಡಿಸಲಿನಲ್ಲಿ ಜನಿಸಿದೆಯಲ್ಲವೇ? ಇದು ನಮ್ಮ ಮಹಾಭಾಗ್ಯವಲ್ಲದೆ ಬೇರೆ ಏನು? ಹಿಂದೆ ನೀನು ನನಗೆ ವಾಗ್ದಾನ ಮಾಡಿದಂತೆ ಸಾಧುಗಳನ್ನು ರಕ್ಷಿಸಿ ಜ್ಞಾನೋಪದೇಶದಿಂದ ಲೋಕೋಜ್ಜೀವನವನ್ನು ಮಾಡುವುದಕ್ಕಾಗಿಯೇ ನೀನು ಈ ಅವತಾರವನ್ನೆತ್ತಿ ನಮ್ಮ ಮನೆಯಲ್ಲಿ ಜನಿಸಿದೆ. ಕರ್ಮರಹಿತನಾದ ನಿನಗೆ ಆ ಕರ್ಮ ಸಂಬಂಧದಿಂದ ಉಂಟಾಗತಕ್ಕ ರೂಪ ಭೇದಗಳೊಂದು ಇಲ್ಲದಿದ್ದರೂ ನಿನ್ನ ಭಕ್ತರನ್ನು ಉದ್ಧರಿಸುವುದಕ್ಕಾಗಿಯೇ ಆಯಾ ಭಕ್ತರ ಇಷ್ಟಕ್ಕೆ ತಕ್ಕಂತೆ ನೀನು ಬೇರೆ ಬೇರೆ ರೂಪಗಳನ್ನು ಕೈಗೊಂಡು ಲೋಕದಲ್ಲಿ ಅವತರಿಸುವೆ. ನೀನು ಸರ್ವ ವಿಧದಲ್ಲಿಯೂ ಸ್ವತಂತ್ರನಾಗಿದ್ದರೂ ಭಕ್ತರ ಇಷ್ಟವನ್ನೇ ತನ್ನ ಇಷ್ಟವನ್ನಾಗಿ ತಿಳಿದು ಈ ವಿಧವಾದ ರೂಪಾಂತರಗಳನ್ನು ಧರಿಸುವುದನ್ನು ನೋಡಿದರೆ ಭಕ್ತರಲ್ಲಿ ನಿನಗಿರುವ ವಾತ್ಸಲ್ಯವು ಎಂಬುದನ್ನು ಯಾರು ತಾನೇ ನಿರ್ಣಯಿಸಬಲ್ಲರು? ಲೋಕದಲ್ಲಿ ಪ್ರಕೃತಿ ಪುರುಷರ ನಿಜ ಸ್ವರೂಪವನ್ನು ತಿಳಿಯಬೇಕೆಂಬ ಉದ್ದೇಶವುಳ್ಳ ಪಂಡಿತರೆಲ್ಲರೂ ನಿನ್ನ ಪಾದಗಳನ್ನು ಸೇವಿಸುವರು. ಹೀಗೆ ಮಹಾತ್ಮರಿಗೂ ಸೇವ್ಯನಾಗಿ ಷಡ್ಗುಣೈಶ್ವರ್ಯ ಪರಿಪೂರ್ಣನಾಗಿರುವ ನಿನ್ನ ಪಾದಾರವಿಂದಗಳನ್ನು ನಾನು ಮರೆ ಹೋಗುವೆನು. ಓ ದೇವ, ನೀನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನು. ಆ ಪ್ರಕೃತಿ ಪುರುಷರಿಬ್ಬರನ್ನು ಶರೀರವಾಗಿ ಉಳ್ಳವನು. ನೀನೇ ಕಾಲಸ್ವರೂಪನು. ಕಾರ್ಯಾವಸ್ಥೆಯನ್ನು ಹೊಂದಿದ ಮಹತ್ತತ್ವವನ್ನು ಶರೀರವಾಗಿ ಹೊಂದಿದವನು.
ಸರ್ವಜ್ಞನು ಸತ್ವ ರಜಸ್ತಮಸ್ಸುಗಳೆಂಬ ಮೂರು ಗುಣಗಳಿಗೂ ನೆಲೆಯಾದ ಜೀವ ಶರೀರಕನು ನೀನೆ. ಚಿದಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ನೀನೇ ರಕ್ಷಕನು. ಕೊನೆಗೆ ನಿಜ ಸಂಕಲ್ಪ ಶಕ್ತಿಯಿಂದ ಸಮಸ್ತ ಲೋಕಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ಳತಕ್ಕವನು ನೀನೆ. ಮತ್ತು ನೀನು ಸ್ವತಂತ್ರ ಶಕ್ತಿಯುಳ್ಳವನು. ಕಪಿಲ ರೂಪದಿಂದ ಅವತರಿಸಿರುವ ಭಗವಂತನಾದ ನಿನ್ನನ್ನು ಮರೆಹೋಗುವೆನು. ಲೋಕನಾಥನಾದ ನಿನ್ನಲ್ಲಿ ನನ್ನದೊಂದು ಮುಖ್ಯ ಪ್ರಾರ್ಥನೆಯುಂಟು. ನೀನು ನನಗೆ ಪುತ್ರನಾಗಿ ಹುಟ್ಟಿದುದರಿಂದ ನಾನು ಪಿತೃಋಣವೇ ಮೊದಲಾದ 3 ಬಗೆಯ ಋಣಗಳನ್ನು ತೀರಿಸಿಕೊಂಡಂತಾಯಿತು. ಹೀಗೆಯೇ ನಿನ್ನಿಂದ ಲೌಕಿಕ ಸುಖಗಳೆಲ್ಲವನ್ನೂ ಅನುಭವಿಸಿದ ನಾನು ಇನ್ನು ಮೇಲೆ ನಿನ್ನನ್ನೇ ಧ್ಯಾನಿಸುತ್ತಾ ಸಂಸಾರ ತಾಪತ್ರಯಗಳಿಂದ ಉಂಟಾಗಬಹುದಾದ ದುಃಖಗಳೊಂದು ಮೇಲೆ ಬೀಳದಂತೆ ಕೊನೆಯ ಆಶ್ರಮವಾದ ಸನ್ಯಾಸವನ್ನು ಪರಿಗ್ರಹಿಸಿ ವಿರಕ್ತನಾಗಿರಬೇಕೆಂದು ಕೋರುವೆನು. ನನಗೆ ಅನುಮತಿಯನ್ನು ಕೊಡಬೇಕು ಎಂದನು. ಆಗ ಭಗವಂತನು ಕರ್ದಮನನ್ನು ನೋಡಿ, ಓ ಮುನೀಂದ್ರ, ಲೋಕದಲ್ಲಿ ಇರುವವರೆಲ್ಲರಿಗೂ ವೈದಿಕ ವಿಷಯಗಳಲ್ಲಿಯಾಗಲಿ ಲೌಕಿಕ ವಿಷಯಗಳಲ್ಲಿಯಾಗಲಿ ನಾನು ಹೇಳಿದುದೇ ಪ್ರಮಾಣವು. ನಾನು ಹೇಳಿದುದೆಲ್ಲವೂ ಸತ್ಯವಾಗಿಯೇ ಇರುವವು. ಇದಕ್ಕೆ ಮೊದಲೇ ನಾನು ನಿನಗೆ ಪುತ್ರನಾಗಿ ಹುಟ್ಟುವೆನೆಂದು ಹೇಳಿದ್ದೆನಲ್ಲವೇ? ಅದನ್ನು ಸತ್ಯವಾಗಿ ಮಾಡಬೇಕೆಂಬುದಕ್ಕಾಗಿಯೇ ಈ ರೂಪದಿಂದ ನಾನು ಹುಟ್ಟಿರುವೆನು. ಲೋಕದಲ್ಲಿ ಅನೇಕರು ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಮೋಸ ಹೋಗುವರು. ಅಂಥವರಿಗೆ ಈ ಭ್ರಮವನ್ನು ತಪ್ಪಿಸಿ ಪ್ರಕೃತಿಗೂ ಪುರುಷನಿಗೂ ಪರಮಾತ್ಮನಿಗೂ ಇರುವ ಪರಸ್ಪರ ಭೇದವನ್ನು ತಿಳಿಸಿ ಅವುಗಳ ನಿಜವಾದ ಸ್ವರೂಪವನ್ನು ತೋರಿಸಬೇಕು ಎಂಬುದಕ್ಕಾಗಿಯೇ ನಾನು ಈ ಜನ್ಮವನ್ನು ಎತ್ತಿರುವೆನು. ಮೋಕ್ಷಾಭಿಲಾಷೆಯುಳ್ಳ ಸಾಧುಗಳಿಗೆ ಪರಮಾತ್ಮ ಸ್ವರೂಪವನ್ನು ತಿಳಿಸಿ ಅವರನ್ನು ಉದ್ಧರಿಸಬೇಕು ಎಂಬುದೇ ನನ್ನ ಉದ್ದೇಶವು. ಇದೇ ನಾನು ಈ ಅವತಾರವನ್ನೆತ್ತುವುದಕ್ಕೆ ಪ್ರಯೋಜನವು. ಆತ್ಮತತ್ವವೆಂಬುದು ಬಹಳ ಸೂಕ್ಷ್ಮವಾದುದು, ಜನರಿಗೆ ಸುಲಭವಾಗಿ ತಿಳಿಯತಕ್ಕದಲ್ಲ. ಈ ತತ್ವವನ್ನು ನಾನು ಹಿಂದೆಯೇ ತಿಳಿಸಿದ್ದರೂ ಬಹುಕಾಲವು ಕಳೆದು ಹೋದುದರಿಂದ ಆ ಜ್ಞಾನ ಮಾರ್ಗವು ಲೋಕದಲ್ಲಿ ನಷ್ಟವಾಗುತ್ತಾ ಬಂದಿರುವುದು. ತಿರುಗಿ ಅದನ್ನು ದೃಢವಾಗಿ ನೆಲೆಗೊಳಿಸಬೇಕು ಎಂಬುದಕ್ಕಾಗಿ ನಾನು ಈ ದೇಹವನ್ನು ಎತ್ತಿರುವೆನೆಂದು, ಈ ಅವತಾರವನ್ನೆತ್ತಿರುವೆನೆಂದು ತಿಳಿ. ನೀನು ನಿನ್ನ ಇಷ್ಟಾನುಸಾರವಾಗಿ ಹೊರಡಬಹುದು. ನಾನು ಅನುಜ್ಞೆಯನ್ನು ಕೊಟ್ಟಿರುವೆನು. ಇನ್ನು ಮೇಲೆ ನೀನು ನಡೆಸತಕ್ಕ ಒಂದೊಂದು ಕರ್ಮವನ್ನು ನನ್ನಲ್ಲಿಯೇ ಅರ್ಪಿತವಾಗಿ ಮಾಡಿ ಸಾಮಾನ್ಯ ಜನರಿಗೆ ಜಯಿಸಲು ಸಾಧ್ಯವಾದ ಮೃತ್ಯುವನ್ನು ಜಯಿಸಿ ಮೋಕ್ಷವೊಂದರಲ್ಲಿಯೇ ಮನಸ್ಸಿಟ್ಟು ನನ್ನನ್ನು ಭಜಿಸುತ್ತಿರು. ಹೀಗೆ ಮಾಡುವುದರಿಂದ ನೀನು ಈ ನನ್ನ ರೂಪವನ್ನು ನಿನ್ನ ಮನಸ್ಸಿನಲ್ಲಿಯೇ ನೋಡಬಹುದು. ಮೋಕ್ಷಕ್ಕೆ ವಿರೋಧಿಗಳಾದ ನಿನ್ನ ಪ್ರಾಚೀನ ಕರ್ಮಗಳೆಲ್ಲವೂ ನಶಿಸುವವು. ಅದರ ಮೇಲೆ ನೀನು ಸಮಸ್ತ ಜೀವಾಂತರ್ಯಾಮಿಯಾಗಿಯೂ ಸ್ವಯಂ ಪ್ರಕಾಶವುಳ್ಳವನಾಗಿಯೂ ಸಮಸ್ತ ಭೂತಗಳ ಹೃದಯದಲ್ಲಿಯೂ ಅಡಗಿರತಕ್ಕವನಾಗಿಯೂ ಯಾವ ವಿಧದಲ್ಲಿಯೂ ಯಾವ ಭಯಕ್ಕೂ ಈಡಾಗದವನಾಗಿಯೂ ಇರುವ ನನ್ನನ್ನು ಸೇರಬಹುದು. ಇನ್ನು ಮೇಲೆ ನಾನು ನನ್ನ ತಾಯಿಯಾದ ಈ ದೇವಭೂತಿಗೂ ಎಲ್ಲ ಬಗೆಯ ಕರ್ಮಬಂಧಗಳನ್ನು ಬಿಡಿಸತಕ್ಕ ಬ್ರಹ್ಮವಿದ್ಯೆಯನ್ನು ಉಪದೇಶಿಸುವೆನು. ಆ ಉಪದೇಶದಿಂದ ಆಕೆಯು ಕೂಡ ನಿನ್ನಂತೆಯೇ ಮೃತ್ಯುವನ್ನು ದಾಟಿ ಮೋಕ್ಷವನ್ನು ಸೇರುವಳು ಎಂದನು. ಇದನ್ನು ಕೇಳಿ ಕರ್ದಮನು ಪರಮಾನಂದ ಭರಿತನಾಗಿ ಆ ಕಪಿಲಾಚಾರ್ಯನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆಗಲೇ ಆ ವನ ಪ್ರಯಾಣಕ್ಕಾಗಿ ಹೊರಟನು. ಆಹಾ, ಏನಾಶ್ಚರ್ಯವು! ಆ ಕ್ಷಣವೇ ಕರ್ದಮನು ಅನೇಕ ಭೋಗ ಸಾಮಗ್ರಿಗಳಿಂದ ತುಂಬಿದ ತನ್ನ ಗ್ರಹವನ್ನು ಬಿಟ್ಟನು. ಬೇರೆ ಯಾರೊಡನೆಯೂ ಮಾತಾಡದೆ ಮೌನ ವ್ರತವನ್ನು ಹಿಡಿದು ಪರಮಾತ್ಮನೊಬ್ಬನಲ್ಲಿಯೇ ಮನಸ್ಸಿಟ್ಟನು. ಮನಸ್ಸನ್ನು ಎಳೆಯತಕ್ಕ ಶಬ್ದಾದಿ ವಿಷಯಗಳಲ್ಲಿ ಪೂರ್ಣವಾದ ಜಿಹಾಸೆಯನ್ನು ಹೊಂದಿ ಸಂಸಾರಿಗಳ ಸಹವಾಸವನ್ನೇ ಬಿಟ್ಟನು. ಅದುವರೆಗೆ ತಾನು ಕಾಪಾಡುತ್ತಿದ್ದ ಗೃಹಸ್ಥರಿಗೆ ಯೋಗ್ಯವಾದ ಹೋಮಾಗ್ನಿಯನ್ನು ತ್ಯಜಿಸಿದನು. ಹೀಗೆ ಸಮಸ್ತವನ್ನು ತೊರೆದು ನಿಲ್ಲುವುದಕ್ಕೆ ನೆಲೆಯನ್ನು ಅಪೇಕ್ಷಿಸದೆ ಭೂಪ್ರದಕ್ಷಿಣವನ್ನು ಮಾಡುತ್ತಿದ್ದನು. ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣವಾಗಿ ಮಂಗಳ ಗುಣಗಳಿಗೆ ನೆಲೆಯಾಗಿ ಹೇಯ ಗುಣ ಸಂಬಂಧವೇ ಇಲ್ಲದ ಪರಬ್ರಹ್ಮ ಸ್ವರೂಪವೊಂದರಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಬಿಟ್ಟನು. ಮತ್ತು ತನ್ನ ದೇಹದಲ್ಲಿಯೂ
ತನ್ನ ಹೆಂಡಿರು ಮಕ್ಕಳೆಂಬ ಪರಿವಾರಗಳಲ್ಲಿಯೂ ಮಮತೆಯನ್ನು ತೊರೆದು ಚಳಿ ಗಾಳಿ ಸೆಕೆ ಎಂಬ ದೇಹ ಧರ್ಮಗಳಿಗೂ ಹೆದರದೆ ಸಮಸ್ತ ವಸ್ತುಗಳಲ್ಲಿಯೂ ಆತ್ಮಬುದ್ಧಿಯಿಂದ ಸಮವಾಗಿ ವರ್ತಿಸುತ್ತಿದ್ದನು. ಮತ್ತು ಪ್ರಕೃತಿಗಿಂತಲೂ ವಿಲಕ್ಷಣನಾದ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ತಿಳಿದು ಬ್ರಹ್ಮ ಸ್ವರೂಪವಾದ ಜೀವಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಆ ಆತ್ಮಾನುಭವ ಸುಖದಿಂದ ಹಸಿವು, ಬಾಯಾರಿಕೆ, ದುಃಖ, ಮೋಹ, ಮುಪ್ಪು, ಸಾವು ಎಂಬ ವಿಕಾರಗಳೊಂದಕ್ಕೂ ಈಡಾಗದೆ ಅಲೆಯಿಲ್ಲದ ಸಮುದ್ರದಂತೆ ಶಾಂತನಾಗಿದ್ದನು. ಸರ್ವಜ್ಞನಾಗಿಯೂ ಸಮಸ್ತ ಜೀವಗಳಲ್ಲಿಯೂ ಪ್ರವೇಶಿಸಿ ಅವುಗಳನ್ನು ಧರಿಸತಕ್ಕವನಾಗಿಯೂ ಅವುಗಳಿಗೆ ನಿಯಾಮಕನಾಗಿಯೂ ಇರುವ ಭಗವಂತನಲ್ಲಿ ದೃಢವಾದ ಭಕ್ತಿಯೋಗವನ್ನು ಹಿಡಿದನು. ಸಮಸ್ತ ಭೂತಗಳು ಆ ಪರಮ ಪುರುಷನಲ್ಲಿಯೇ ಅಡಗಿರುವವು ಎಂಬುದನ್ನು ಕಂಡುಕೊಂಡನು. ಪ್ರಕೃತಿ ಸಂಬಂಧದಿಂದ ಉಂಟಾಗುವ ರಾಗ ದ್ವೇಷಾದಿಗಳೆಲ್ಲವನ್ನೂ ತೊರೆದನು. ದೇವ ಮನುಷ್ಯಾದಿ ಶರೀರ ಭೇದಗಳೆಲ್ಲವೂ ಅವರವರ ಕರ್ಮಾನುಸಾರವಾಗಿಯೇ ಉಂಟಾಗುವವೆಂಬುದನ್ನು, ಪ್ರಕೃತಿಯು ಒಂದೇ ಆಗಿದ್ದರೂ ಸತ್ವಾದಿ ಗುಣ ಭೇದದಿಂದ ಚಿತ್ರ ವಿಚಿತ್ರವಾಗಿ ಕಾಣುವವೆಂದು, ಶರೀರಗಳಲ್ಲಿ ಅಡಗಿರುವ ಜೀವಾತ್ಮಗಳು ಬೇರೆ ಬೇರೆಯಾಗಿ ತೋರಿದರು ಅವೆಲ್ಲವೂ ಜ್ಞಾನ ಸ್ವರೂಪವುಳ್ಳವುಗಳಾದುದರಿಂದ ಒಂದೇ ಲಕ್ಷಣವುಳ್ಳವುಗಳೆಂದು, ಇವೆಲ್ಲಕ್ಕೂ ಅಂತರಾತ್ಮನಾದ ಸರ್ವೇಶ್ವರನೇ ಎಲ್ಲವುಗಳಲ್ಲಿಯೂ ಸರ್ವ ಸಮನಾಗಿ ವರ್ತಿಸುವನೆಂದು ತಿಳಿದುಕೊಂಡನು. ಹೀಗೆ ಕರ್ದಮನು ಸಮಸ್ತ ಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿ ಭಗವಂತನಲ್ಲಿ ಭಕ್ತಿಯನ್ನು ಹಿಡಿದು ಕೊನೆಗೆ ಮೋಕ್ಷವನ್ನು ಹೊಂದಿದನು. ಇಲ್ಲಿಗೆ 24ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.